ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಮಧ್ಯಾಹ್ನ 2 ಗಂಟೆ ಆಗೈತೆ. ಇವತ್ತು ಆಡು ಮೀಸೋದಕ್ಕೆ ಅಂತ ಬಿಟ್ಟಿರಲಿಲ್ಲ. ಬೆಳಗ್ಗೆ ಯಜಮಾನರು ಇಲ್ಲೇ ಸೊಪ್ಪು ಕಟ್ಟಿದ್ರು. ಇವಾಗ ಏನು ಅಂತ ಅಂದರೆ, ಬೆಳಗ್ಗೆ ಟ್ಯಾಕ್ಟ್ರಲ್ಲಿ ನೋಡಿ ಉಕ್ಕಿ ಹೊಡಿಸ್ಬೇಕಾದ್ರೆ ಅದೊಂದು ಗಸಗಸೆ ಮರದ್ದು ಒಂದು ಕಡ್ಡಿ ಮುರ್ಕೊಂಡೈತೆ. ಇವಾಗ ಅದನ್ನು ಕಟ್ಕೊಂಡ್ಬಿಟ್ಟು ಆಡಿ ಕಟ್ತೀನಿ. ಸಂಜೆ ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಮತ್ತೆ ಆಡನ್ನ ಮೇಯ್ಸೋಕೆ ಹೊಡ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಇವಾಗ ಅದನ್ನು ಕಟ್ತೀನಿ. ಬನ್ನಿ ಇವಾಗ. ಫ್ರೆಂಡ್ಸ್, ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ನೋಡಿ, ಇಲ್ಲಿ ಹಾಕಿದ್ದೀನಿ, ತಿಂತಾ ಇದ್ದಾವೆ. ಐತೆ ಆಡು ಮಿಶ್ರಣ ಅಂತ ಹೋಗಿದ್ದೆ. ಸೋನೆ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಬಂದು ಹಸು ಹಿಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋದೆ. ನಾನು ಮಳೆಗೆ ಸಿಗಾಕೊಂಬಿಟ್ಟೆ. ಒಂದು ಹಸುನ ಹಿಡ್ಕೊಂಬಂದೆ. ಫುಲ್ಲು ಮಳೆ. 4:15ಗೆ ಮಳೆ ಸ್ಟಾರ್ಟ್ ಆಗೈತೆ ನೋಡಿ. ಒಂದು ಹಸುನ ಅಲ್ಲಿ ಹಿಡ್ಕೊಂಬಂದು ಕಟ್ಟಾಕಿದ್ದೀನಿ. ಒಂದು ಬರ್ತಾನೆ ಇರಲಿಲ್ಲ. ಅದಲ್ಲೇ ರೋಡಲ್ಲಿ ಬಿಟ್ಟು ಬಂದೆ. ನಾನಂತೂ ಫುಲ್ಲು ನೆಂದೋಗ್ಬಿಟ್ಟೆ. ಬೆಳಗ್ಗೆಯಿಂದ ಸ್ವಲ್ಪ ತಲೆನೋವು ಇತ್ತು. ಈಗ ಮಳೆಲಿ ನೆಂದಿರೋದು ಕೊಟ್ಟು ಇರುವಾರ ತಲೆನೋವು ಸ್ಟಾರ್ಟ್ ಆಗುತ್ತೆ. 4:15ಗೆ ಯಾಕೆ ಇವನಿಗೆ ಕೆಲಸ ಮಾಡೋಕ್ಕಿಂತ ಇಲ್ಲಿ ಕಟಾಕಿತ ಊಟ ಮಾಡ್ಕೊಂಡಿರೋ ಇವನಿಗೆ ಇದು ಏನು ಬಿಡ್ಲಿ ಅಂತ ಅಂದ್ಬಿಟ್ಟು ನಾಡ್ಕಾಡ್ತಾನೆ. ತಲೆ ಅಂತೂ ಸಿಡಿದೋಗ್ತೈತೆ ಫ್ರೆಂಡ್ಸ್. ಬಟ್ಟೆ ಎಲ್ಲ ಫುಲ್ಲು ನೆಂದೋಗ್ಬಿಟ್ಟು ನನಗಂತೂ ಅತ್ಲಾಗಿ ಲೈಟ್ ಹಾಕೋಣ. ಫುಲ್ಲು ಕತ್ಲೆ. ನಾನು ಸೋನೆ ಥರ ಬಂದು ಹಂಗೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡೆ. ಅದು ನೋಡಿದ್ರೆ ಫುಲ್ಲು ಜೋರಾಗಿ ಆಗ್ಬಿಡ್ತು. ಅಲ್ಲಿ ಮರದಡಿ ನಿಂತ್ಕೊಳ್ಳೋಣ ಅಂತ ಹೋದೆ. ಈ ಮರದಡಿ ಮಳೆ ಬರ್ಬೇಕಾದ್ರೆ ಗುಡುಗ್ಬೇಕಾದ್ರೆ ಮರದಡಿ ನಿಂತ್ಕೋಬಾರ್ದು ಅಂತಾರಲ್ಲ, ಅದಕ್ಕೆ ಸುಮ್ಮನೆ ಬರ್ತಾ ಇದ್ದೆ. ಅದ್ಲಾಗೆ ನಿಂತ್ಕೊಳ್ಳೇ ಇಲ್ಲ. ಈಗ ನಮ್ಮನೆಯವ್ರಿಗೆ ನೀರು ಕಸ ಗುರಿ ಹಾಕ್ತೀನಿ. ಬೆಂಕಿ ಕಾವಿ ಸ್ವಲ್ಪ ಬಟ್ಟೆ ಎಲ್ಲ ಹೊಡಿಕೋದು. ಬಟ್ಟೆ ಎಲ್ಲ ಫುಲ್ಲು ಒದ್ದೆ ಆಗ್ಬಿಟ್ಟಿದೆ. ಫ್ರೆಂಡ್ಸ್, ಇವಾಗ 8:30 ಆಗತ್ತೆ ಟೈಮು. ತಿಂಡಿ ಬಂದು ಚಿತ್ರಾನ್ನ ಮಾಡಿದ್ದೀನಿ. ನಮ್ಮ ಯಜಮಾನ್ರು ತಿಂಡಿ ತಿಂತಾಯಿದ್ರು. ಹಸುಗಳು ಕಟ್ಟೋಣ ಅಂತ ಬಂದಿದೆ ನೋಡಿ. ಅಲ್ಲೊಂದು ಕಟ್ಟಿದ್ದೀನಿ, ನೆಕ್ಸ್ಟು ಇಲ್ಲೊಂದು ಕಟ್ಟಿದ್ದೀನಿ. ಈಗ ಮನೆ ಹತ್ರಕ್ಕೆ ಹೋಗಬೇಕು. ಅಂದರೆ ಇನ್ನೂ ತಿಂಡಿ ಆಗಿಲ್ಲ. ಮನೆ ಹತ್ರಕ್ಕೆ ಹೋಗಿ ಮುಖ ತೊಳೆದಿಲ್ಲ ಇವತ್ತು. ಹಾಗೆ ಹಸು ಕಟ್ಟೋಣ ಅಂತ ಬಂದೆ. ಹೋಗ್ಬಿಟ್ಟು ಮುಖ ತೊಳ್ಕೊಂಡು ತಿಂಡಿ ತಿನ್ನಬೇಕು. ನಿನ್ನೆ ಸ್ವಲ್ಪ ಸೋನೆ ಥರ ಮಳೆ ಉದುರ್ತಾ ಇತ್ತು. ಇವಾಗ ನಾನು ತಿಂಡಿ ತಿಂದು ಆಡು ಮೇಯ್ಸೋಕೆ ಹೋಗಬೇಕು. ಆಡಿಟ್ಕೊಂಡು ಫ್ರೆಂಡ್ಸ್, ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತು ಬಿಸಿಲಿಲ್ಲ. ಡೈಲಿ ಇಷ್ಟರೊಳಗೆ ಬಿಸಿಲು ಸ್ಟಾರ್ಟ್ ಆಗೋದು. ಅವತ್ತು ಬಿಸಿಲಿಲ್ಲ. ಅದಕ್ಕೆ ಇವಾಗ ಹೋಗ್ಬಿಟ್ಟು ತಿಂಡಿ ತಿಂದು ನಾನು ಒತ್ತಂತೆ ಇವತ್ತು ಆಡು ಮೇಯ್ಸೋದಕ್ಕೆ ಹೋಗ್ಬೇಕು. 2 ದಿನದಿಂದ ನೀಟಾಗಿ ಆಡೇ ಮೇಯ್ಸಿಲ್ಲ. ಬೆಳಗ್ಗೆ ಟೈಮ್ ಬಿಸಿಲು ಅಂತ ಆಡ್ಬಿಡ್ತಾ ಇರಲಿಲ್ಲ. ಕಣ್ಣೇ ಬಿಡೋಕ್ಕಾಯ್ತಿರ್ಲಿಲ್ಲ, ಅಷ್ಟು ಬಿಸಿಲು ಬರೋದು. ಸಂಜೆ ಟೈಮು ಬಿಡೋಣ ಅನ್ನೋ ಅಷ್ಟರೊಳಗೆ ಮಳೆ ಸ್ಟಾರ್ಟ್ ಆಗೋದು. ಇವತ್ತು ಬಿಸಿಲಿಲ್ವಲ್ಲ, ಬೇಗ ಬಿಡಬೇಕು ಇವತ್ತು. ಇದೆಂಥದ ಗಿಡ ನೋಡಿ, ಎಷ್ಟು ಚೆನ್ನಾಗಿ ಹುಟ್ಟೈತೆ. ಬಹುಶಃ ಆಡು ತಿಂತದೆ ಅನ್ಸುತ್ತೆ. ನೋಡಿ ಹೆಂಗೆ ಹುಟ್ಟಿದೆ ಅಂತ ಅಂದ್ಬಿಟ್ಟು.
ಫ್ರೆಂಡ್ಸ್ ಹಾಗೆಯೇ ಏನು ಅಂತಂದರೆ ನಮ್ಮ ಹಳ್ಳಿ ಕಡೆ ಇರೋ ಪ್ರತಿಯೊಂದು ಗಿಡದಲ್ಲೂ ಒಂದು ಆಯುರ್ವೇದಿಕ್ ಗುಣಗಳಿರ್ತವೆ. ಅಂದರೆ ನಮಗೆ ಗೊತ್ತಿರಲ್ಲ ಅಷ್ಟೇ. ನಾವೀಗ ಫೋನಲ್ಲೆಲ್ಲ ನೋಡ್ತೀವಿ, ತುಂಬ ಅಂದರೆ ನಾವು ನೋಡಿರೋ ಆಯುರ್ವೇದಿಕ್ ಪ್ಲಾಂಟ್ಸ್ ಬಗ್ಗೆನೇ ಹೆಚ್ಚು ಮಾಹಿತಿ ಕೊಡ್ತಾ ಇರ್ತಾರೆ. ಅಂದರೆ ನಮಗೆ ಗೊತ್ತಿರಲ್ಲ. ಒಂದೊಂದು ಗಿಡದಲ್ಲೂ ಒಂದೊಂದು ಆಯುರ್ವೇದಿಕ್ ಗುಣ ಇರುತ್ತೆ. ನನಗೆ ತಿಳಿದ ಮಟ್ಟಿಗೆ ನಾನು ಒಂದೊಂದು ಗಿಡಗಳು ನೋಡ್ತೀನಿ, ಅದ್ರ ಬಗ್ಗೆ ನಾನು ನನ್ನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರ್ತೀನಿ. ಫ್ರೆಂಡ್ಸ್ ಹಾಗೆಯೇ ನಮ್ಮೂರಲ್ಲೊಂದು ನೈಟ್ ರಿಸೆಪ್ಷನ್ ಇತ್ತು. ಅಲ್ಲಿಗೆ ಹೊರಟ್ಬಿಟ್ಟು ಟೆಂಪೋಗೆ ಅಂತ ಕಾಯ್ತಾ ಇದ್ದೆ. ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ರಿಸೆಪ್ಷನ್ ಇತ್ತು. ಟೆಂಪೋ ಮಾಡಿದ್ರು, ಅಲ್ಲಿ ಟೆಂಪೋಗೆ ವೆಯ್ಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇವಾಗ ಹೋಗಿ ಅಲ್ಲಿ ರಿಸೆಪ್ಷನ್ ಹತ್ರನೇ ಕುಂತಿದ್ದೆ. ಅಲ್ಲಲ್ಲಿ ಎಷ್ಟು ತಪ್ಪದು ಇಟ್ಕೊಂಬಂದಳೆ, ಸರಿಯಾಗಿರೋದೇ ಬೆಟ್ಟಾಡಳ ಅಲ್ಲಡಿಲಿ. ನಿನಗೆ ಅವಳಿಗೆ ಸಂಬಳ ಕೊಡ್ಲೇಬೇಕು ನೀನು. ಎಷ್ಟು ತಪ್ಪ ಇರ್ದಾಳೆ. ಎಷ್ಟು ತಪ್ಪ ಆಯ್ತು ನೋಡ. ಆಯ್ತಾ ಇಲ್ವಾ? ಅಯ್ಯೋ ಇಲ್ಲೇ ತಿಂತಾ ಒಳ್ಳೆ ನಡಿ ಹಚ್ಕೆ, ನಡಿ ಹಚ್ಕೆ, ನಡಿ ನಡಿ ತಾಂಡ, ನಡಿ ಹಚ್ಕೆ, ನಡಿ 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 ತಾಂಡ. ಬಿಟ್ಬಿಟ್ಟು ಹೊಡ್ಬಿಟ್ಟಾಳ ನೋಡಿ ನನ್ನ ಬೈಯಾಕಿ. ಅಲ್ಲೋಡಿ ಬಿಟ್ಬಿಟ್ಟು ಹೊಡ ಅಂದೇಳಿ ಆಚಿಕೆ ಸಿತೀನಿ. ತಿಂತಿರೋದು ನೋಡಿದ್ರೆ ಭಯ ಆಯ್ತದೆ. ಸಿದ್ದಿ, ನಮ್ಮ ಸಿದ್ದಿ ನೋಡಿ ಯವ್ವ ಹೆಂಗ್ ತಿಂತಾಳೆ, ಕಚ್ಚ 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 ಕಚ್ಚ. ನನ್ಯ ಒಳಗಿಂದ ಇಸ್ಕ ಇಸ್ಕೋಲ್ಲ. ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ತರಕಾರಿ ತೊಗೊಂಡಿದ್ದೀನಿ. ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆ ಇಟ್ಟಿದೆ. ದೋಸೆಗೆ ತರಕಾರಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ, ನಾನು ಆಲೂಗೆಡ್ಡೆ, ಬೀಟ್ರೋಟು, ಕ್ಯಾರೆಟು, ತೊಂಡೆಕಾಯಿ ಮತ್ತು ಹುಳ್ಳಿಚೊಟ್ಟು ಮತ್ತು ಬದನೆಕಾಯಿ ಇಷ್ಟು ತರಕಾರಿನ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಕಟ್ ಮಾಡ್ತೀನಿ. ಫ್ರೆಂಡ್ಸ್ ಹಾಗೆಯೇ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಈಗ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ನೆಕ್ಸ್ಟು ದೋಸೆ ಮಾಡಬೇಕು ಮತ್ತು ಯಜಮಾನ್ರಿಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಮಾಡಬೇಕು.
ಹನ್ನೆರಡು ಗಂಟೆ ಕರೆಂಟು ಅನ್ಸುತ್ತೆ. ಹಿಂಗಾಸೋಗಣ ಇಲ್ಲೇಯಾ ನಡಿ ಬೇಗ ಬೇಗ ಮುಂದೆ. ಕಾಲು ಹೆಂಗೆ ಅಮ್ಮಿಕತ್ತ ನೋಡಿ ಚಪ್ಪಲಿ. ಫ್ರೆಂಡ್ಸ್, ಮನೆ ಹತ್ರ ನೀರಿರಲಿಲ್ಲ, ಪೈಪ್ ಅಲ್ಲಿತ್ತು, ಪೈಪ್ ಎಳ್ಕೊಂಬತ್ತಾ ಇದ್ದೀನಿ. ಇಲ್ಲೇ ಆಗಣ ಹಾಂ. ಫ್ರೆಂಡ್ಸ್, ಇವಾಗ ಟೈಮು 8 ಗಂಟೆ ಆಗೈತೆ. ಹೇಳಿ ಏನಪ್ಪ ಅಂತ ಅಂದರೆ, ಬೆಳಗ್ಗೆ ತಿಂಡಿಗೆ ಸ್ವಲ್ಪ ದೋಸೆ ಇಟ್ಟಿತ್ತು, ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ನೆಕ್ಸ್ಟು ತರಕಾರಿ ಪಲ್ಯ ಮಾಡಿಟ್ಟಿದ್ದೀನಿ, ಮತ್ತು ಈ ಕಡೆ ರೈಸ್ ರೆಡಿ ಆಗ್ತಾ ಇದೆ. ಹೊಸ ಇಲ್ಲ ಕಟ್ಟಣ ಸಿದ್ದಿ. ಇಲ್ಲಿ ಎಷ್ಟಪ್ಪು ತಿಂದೆ? ಅಲ್ಲಿ ಯಾರ್ದಿದು? ಅಲ್ಲಿ ಯಾರ್ದಿದು? ವಾ, ಇಲಿ ತಿಂದ್ಬಿಟ್ಟು ಬ್ಯಾತಾಳ ಬಿತ್ಕೊಂಡಂಗೆ ಬಿತ್ಕೊಂಡಾಳೆ. ಬ್ಯಾತಾಳ ಮಲಕ 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 ಐದು ಹೊಂಟ ಒಳಗಡೆ ಇಟ್ಟತ್ತೆ ಮನೆ ಕಳ ನಿಂಗೆ ಬಂದಂಗೆ ಸಾಕತ್ ನಿದ್ದೆ ಗೊತ್ತಾಗ. ಹೋಗ, ನೀನು ಹಿಡ್ಕೊಂಬ, ಹೋಗ ಹೊಲ್ದೊಳಕ್ಕೆ ಹೋಗಿ ನೀನು ಹಿಡ್ಕೊಂಬೋಗ. ಈ ಮನೆ ಕಡೆ ಮನೆ ಕಡೆ